ನಮಸ್ತೆ ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಕಡಲೆ ಹಿಟ್ಟಿನಿಂದ ಒಂದು ಅದ್ಭುತವಾದಂಥ ಫೇಸ್ ಪ್ಯಾಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನಿಂದ ನಿಮ್ಮ ಮುಖದಲ್ಲಿರುವ ಡಲ್ನೆಸ್, ಡ್ರೈನೆಸ್, ಪಿಗ್ಮೆಂಟೇಷನ್, ಮೊಡವೆ ಕಲೆಗಳಾಗಲಿ ಇವನ್ನು ಈ ಫೇಸ್ ಪ್ಯಾಕ್ನಿಂದ ಹಂತ ಹಂತವಾಗಿ ಕಡಿಮೆ ಮಾಡಿ ಆರೋಗ್ಯಕರ ನೈಸರ್ಗಿಕ ತ್ವಚೆಯನ್ನು ನಮ್ಮದಾಗಿಸ್ಕೊಳ್ಬೋದು. ಆದರೆ ನೀವು ಇದನ್ನು ವಾರದಲ್ಲಿ 3 ದಿನ ಇದನ್ನು ಬಳಸ್ಕೊಳ್ಬೇಕು. ಅಂದರೆ ನಿಮಗೆ ಖಂಡಿತ ಪಕ್ಕಾ ರಿಸಲ್ಟ್ ಸಿಗುತ್ತೆ ಮತ್ತು ಇದರ ಅಡ್ವಾಂಟೇಜಸ್ಸನ್ನು ಪಡ್ಕೊಳ್ಬೋದು. 100% ಇದು ನ್ಯಾಚುರಲ್ ಫೇಸ್ ಪ್ಯಾಕ್ ಆಗಿರುತ್ತೆ. ಇದರಿಂದ ಉಪಯೋಗಿಸೋದ್ರಿಂದ ಹೆಚ್ಚು ಬೆನಿಫಿಟ್ಸ್ನ ನೀವು ಪಡ್ಕೊಳ್ಬೋದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ. ಇವತ್ತಿನ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕಡಲೆ ಹಿಟ್ಟು ಮನೆಯಲ್ಲಿ ಇದ್ದೇ ಇರುತ್ತೆ. ಅಡುಗೆ ಮನೆಯಲ್ಲಿ ಇರತಕ್ಕಂಥ ಸಾಮಗ್ರಿಗಳಿಂದ ನೀವು ನ್ಯಾಚುರಲ್ ಆಗಿರುವ ಮುಖವನ್ನು ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಮುಖದ ಚರ್ಮವನ್ನು ಬೆಳಗಾಗಿಸ್ಕೊಳ್ಬೋದು. ನಾನು ಇಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ವೈಲ್ಡ್ ಅರಿಶಿನ ಉಪಯೋಗಿಸ್ಕೊಳ್ಬೋದು. ಸೆನ್ಸಿಟಿವ್ ಆಗಿರುವವರು ಲಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೋಬಹುದು. ನಾನು ಇಲ್ಲಿ ಮೊಸರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಮೊಸರನ್ನ ಇಲ್ಲಿ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಮೊಸರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಸೆನ್ಸಿಟಿವ್ ಸ್ಕಿನ್ ಇಲ್ಲದೆ ಇರೋರು ಕೂಡ ಇದನ್ನು ಲಿಂಬೆಹಣ್ಣನ್ನು ನೀವು ಉಪಯೋಗಿಸ್ಕೊಳ್ಬೋದು. ಈಗ 2 ಟೀ ಸ್ಪೂನಷ್ಟು ಮೊಸರನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಫೇಸ್ ಪ್ಯಾಕನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದ್ರಿಂದ ಹೊರಗೆ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಅವಶ್ಯಕತೆ ಬೀಳೋದಿಲ್ಲ. ದುಬಾರಿ ಫೇಸ್ ಕ್ರೀಮನ್ನು ಉಪಯೋಗಿಸ್ಕೊಳ್ಳೋದು ನೀವು ತಡಿಬಹುದು. ಈಗ ನೋಡಿ, ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದು ನ್ಯಾಚುರಲ್ ಆದಂಥ ಫೇಸ್ ಪ್ಯಾಕನ್ನು ನೀವು ಮನೆಯಲ್ಲಿ ಇರ್ತಕ್ಕಂಥ ಸಾಮಗ್ರಿಯಿಂದ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಕೈಗೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ನೀವು ಕೈಗೆ, ಮುಖಕ್ಕೆ, ಪೂರ್ತಿ ಬಾಡಿಗೆ ಕೂಡ ಇದನ್ನು ಅಪ್ಲೈ ಮಾಡಿ ಬೆಳಗಾಕಿಸ್ಕೋಬೋದು. ನಿಮ್ಮ ಚರ್ಮನ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಳ್ತಾ ಈ ರೀತಿ ಚೆನ್ನಾಗಿ ಮಸಾಜನ್ನು ಮಾಡ್ಕೋಬೇಕು. ಇದು ನ್ಯಾಚುರಲ್ ಆದಂಥ ಫೇಸ್ ಪ್ಯಾಕ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈಗ ಇದನ್ನು ಒಂದು 10-15 ನಿಮಿಷ ಡ್ರೈ ಆಗಲು ಬಿಡಬೇಕು. ನೀವು ಇದೇ ರೀತಿ ಮನೆಯಲ್ಲಿ ನ್ಯಾಚುರಲ್ ಆಗಿ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಹಂತ ಹಂತವಾಗಿ ನೀವು ಬೆನಿಫಿಟ್ಸ್ನ ಪಡ್ಕೋಬೋದು. ಇದು ತುಂಬಾ ನ್ಯಾಚುರಲ್ ರೆಮಿಡಿ ಆಗಿದೆ. 100% ರಿಸಲ್ಟ್ ಕೂಡ ಸಿಗ್ಬೋದು. ಈಗ ಇದು ಆರಿದೆ. ಈಗ ಇದನ್ನು ತೊಳ್ಕೊಂಬರೋಣ. ಈಗ ನೋಡಿ, ಡ್ರೈ ಆಗಿದೆ. ಈಗ ಇದನ್ನು 10-15 ನಿಮಿಷ ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರಿಸಲ್ಟ್ ನಿಮ್ಮ ಮುಂದೆನೇ ಗೊತ್ತಾಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ. ನೀವು ಕೂಡ ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಿ. ಕಲೆರಹಿತ ನ್ಯಾಚುರಲ್ ಆದ ಚರ್ಮವನ್ನು ನಿಮ್ಮದಾಗಿಸ್ಕೊಳ್ಳಿ. ಈ ವಿಡಿಯೋ ಸ್ವಲ್ಪನೂ ಇಷ್ಟ ಆದರೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.